ಒಂದೇ ಕಾಲೇಜಿನಲ್ಲಿ ಓದಿದವರು ಓದಿನ ಬಳಿಕ ಗೆಳೆತನ ಕೂಡ ಮುಂದುವರೆದಿತ್ತು. ಈ ಮಧ್ಯೆ ಮದುವೆಯಾಗಿದ್ದವನು ಆಕೆ ವಿಚ್ಛೇದನಗನ ಕೊಟ್ಟಿದ್ದ. ಮತ್ತೆ ಕಾಲೇಜ್ ಗೆಳೆದ ಜೊತೆ ಪ್ರೀತಿ ಅದು ಇದು ಅಂತೆಲ್ಲ ಸುತ್ತಾಡ್ತಾ ಇದ್ದ. ರುಚಿ ಕಂಡಂತ ಬೇಕು ಇದೀಗ ಪ್ರಿಯತಮೆಯನ್ನ ಬಿಟ್ಟು ಇನ್ನೊಂದು ಮದುವೆಗೆ ಮುಂದಾಗಿದ್ದಾನೆ. ಮನ್ಮಥರಾಜ ಇವನು ಮನ್ಮಥರಾಜ. ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಈತ ಶರತ್. ಅಂದುಕೊಂಡಂತೆ ಆಗಿದ್ರೆ ಇವತ್ತು ಶರತ್ನ ಮದುವೆ ಆಗ್ಬೇಕಿತ್ತು. ಆದ್ರೆ ಈ ವರ ಮಹಾಶಯ ಎಸ್ಕೇಪ್ ಆಗಿದ್ದಾನೆ. ಪ್ರೀತಿಸಿದವಳಿಗೆ ಕೈಕೊಟ್ಟು ಮತ್ತೊಂದು ಮದುವೆಗೆ ಸಜ್ಜು. ಮದುವೆ ಮನೆಗೆ ಬಂದ ಪ್ರೇಯಸಿ ಪ್ರೇಮಿ ಪರಾರಿ. ಆಗಿದ್ದೇನಂದ್ರೆ ಹಾಸನ ಜಿಲ್ಲೆ ಬೇಲೂರಿನ ಈಕೆ ಅಶ್ವಿನಿ ಖಾಸಗಿ ಶಾಲೆ ಶಿಕ್ಷಕಿ. ಒಂದೇ ಕಾಲೇಜಿನಲ್ಲೇ ಅಶ್ವಿನಿ ಶರತ್ ಓದಿದ್ರು. ಬಳಿಕ ಶರತ್ಗೆ ಮದುವೆ ಆಗಿದ್ದು ಕೆಲ ದಿನಗಳಲ್ಲೇ ಪತ್ನಿಗೆ ಡಿವೋರ್ಸ್ ಕೊಟ್ಟಿದ್ದ. ನಂತರ ಈ ಅಶ್ವಿನಿ ಹಿಂದೆ ಬಿದ್ದು 3 ವರ್ಷಗಳಿಂದ ಪ್ರೀತಿಸ್ತಿದ್ದ. ಅಶ್ವಿನಿಯನ್ನ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನ ಹೊಂದಿದ್ನಂತೆ. ಅಶ್ವಿನಿಯಿಂದ ಆಗಾಗ್ಗೆ ಹಣವನ್ನ ಪಡೆದಿದ್ದ ಶರತ್ ಅಶ್ವಿನಿ ಕಣ್ತಪ್ಪಿಸಿ ಮತ್ತೊಬ್ಬ ಯುವತಿಯ ಜೊತೆ ಮದುವೆಗೆ ಸಜ್ಜಾಗಿದ್ದ. ಮದುವೆ ಆಗಿ 3 ವರ್ಷಕ್ಕೆ ಡಿವೋರ್ಸ್ ಆಗಿದೆ. ಅದನ್ನ ಮುಚ್ಚಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ನನ್ನ ಜೊತೆ ಫ್ರೆಂಡ್ಶಿಪ್ ಲವ್ ಲಿವಿಂಗ್ ಟುಗೆದರ್. ನಮ್ಮ ತಾಯಿಗೆ ತಂದೆಗೆ ಬಂದು ಯಾವುದೇ ಸಂಬಂಧ ಬಂದರೂ ಒಪ್ಕೋಬಾರ್ದು, ನನ್ನೇ ಮದುವೆ ಆಗಬೇಕು ಅಂತೇಳಿ ಪ್ರಾಮಿಸ್ ಮಾಡಿಸಿದ್ರು. ನನ್ನ ಹತ್ರ ಸಂಬಳ ಆದಂಗೆಲ್ಲ 20,000 10,000 15,000 ನಂದು ಬ್ಯಾಂಕಲ್ಲಿ ಹಾಕ್ತೀನಿ ಅಂದರು. ಇಲ್ಲ ಅಂತೇಳಿ ಕ್ಯಾಶ್ ತೊಗೊಂಡಿದ್ದಾರೆ ಸರ್. ಅದು ತುಂಬ ಕ್ರಿಮಿನಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತೆ ಸೆಲ್ಫೀಸ್ ತಗೊಳಕ್ ಬಿಟ್ಟಿಲ್ಲ. ನಾನು ಮನೆಗೆ ಬಂದು ಫೋಟೋಸ್ ತಕ್ಕೊಂಡಿದ್ದೀನಿ. ಶರತ್ನ ವಿರುದ್ಧ ಅಶ್ವಿನಿ 8 ತಿಂಗಳ ಹಿಂದೆಯೇ ಆಲ್ದೂರು ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಿಸಿದ್ದಾಳೆ. ಎಷ್ಟಿದ್ರೂ ಮತ್ತೊಂದು ಮದುವೆಗೆ ಶರತ್ ಸಜ್ಜಾಗಿದ್ದ. ಮದುವೆ ಶಾಸ್ತ್ರಗಳು ನಡೆಯುತ್ತಿದ್ವು. ಆದ್ರೆ ಅಶ್ವಿನಿಗೆ ಈ ವಿಷಯ ತಿಳಿದು ಮದುವೆ ಮನೆಗೆ ಬರ್ತಿದ್ದಂತೆ ಶರತ್ ಜೂಟ್ ಹೇಳಿದ್ದಾನೆ. ನ್ಯಾಯ ಎಲ್ಲಿದೆ ಸರ್? ಹೆಣ್ಮಕ್ಳಿಗೆ ದುಡ್ಡಿಗೋಸ್ಕರ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಾ? ಕೇಳಕ್ ಬಂದಿರೋದು ಸರ್. ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ನನಗಾಗಿರೋ ಅನ್ಯಾಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಸಾರ್ಟ್ ಔಟ್ ಮಾಡಬೇಕು. ನನಗೂ ಈಗ ನನ್ನ ಯಾರು ಮದುವೆ ಆಗ್ತಾರೆ ಸರ್? ನನ್ನ ಮದುವೆ ಈಗ ನನ್ನ ತಂದೆ ಇಲ್ಲ, ನನಗೆ ನಾನೇ ಫೇಸ್ ಮಾಡಬೇಕು. ನಾನು ಎಜುಕೇಟೆಡ್ ಆಗಿ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಲಾಯರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದೀನಿ. ನನ್ನ ಮದುವೆ ಅಂತಲ್ಲ, ಇನ್ನೊಬ್ಳೆ ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ಈಗ ನಂದೇ ಆಲ್ರೆಡಿ ಕಾಂಪ್ರಮೈಸ್ ಆಗಿ ಇದು ಮಾಡ್ಕೊಂಡ್ರೆ ಸಾಕಾಗಿದೆ. ಆ ಹೆಣ್ಮಗಳು ಭಾಳ ಸುಮ್ಮನೆ ಹಾಳಾಗಬಾರ್ದು. ವರದಕ್ಷಿಣೆಗೆ ಹೋಗಿ ಅವ್ರ ತಾಯಿ ತಂದೆ ಸಫರ್ ಮಾಡೋದು ನನಗೆ ಅದು ಇಷ್ಟ ಇಲ್ಲ. ಏನೇ ಹೇಳಿ, ಸ್ನೇಹಿತ ಪ್ರೇಮಿಯಾಗಿದ್ದ. ಪ್ರೇಮಿ ಬಾಳ ಸಂಗಾತಿ ಆಗ್ತಾನೆ ಅಂತ ಈಕೆ ಅಂದುಕೊಂಡಿದ್ಲು. ಆದ್ರೀಗ ಇವನ ಮೋಸಕ್ಕೆ ನಲುಗಿ ಬೀದಿಯಲ್ಲೇ ನಿಲ್ಲುವಂತಾಗಿದೆ. ಅಶ್ವೇತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.